ಹಲೋ ಗೈಸ್, ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ಸುಸ್ವಾಗತ. ಕ್ಷಮಿಸಿ, 3 ತಿಂಗಳಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ. ಆದರೆ ನಿನ್ನೆ ಮೊನ್ನೆ ಆಗಿದ್ದ ಘಟನೆಯಿಂದ ವೀಡಿಯೋ ಮಾಡಲೇಬೇಕು ಅಂತ ಅನಿಸ್ತು. ಅದಕ್ಕೆ ಈಗ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ನೀವೇನೋ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಿ, ಈಗಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ಹಾಕೊಂಡೇ ವೀಡಿಯೋ ಮಾಡೋಣ. ಇದೇನು ಅಂತ ನಮ್ಮ ಕನ್ನಡದವ್ರಿಗೆ ಚೆನ್ನಾಗಿ ಗೊತ್ತು. ಆದರೆ ಕನ್ನಡದ ಬಗ್ಗೆ ಕೆಡ್ದಾಗ ಮಾತಾಡೋ ನಾಯಿ ನನ್ನ ಮಕ್ಕಳು, ಬೇವರ್ಸಿ ನನ್ನ ಮಕ್ಕಳಿಗೆ ಇದೇನು ಅಂತ ಹೇಳ್ಬಿಡ್ತೀನಿ. ಇದು ಕರ್ನಾಟಕ ಶಾಲ್. ಇದು ಕರ್ನಾಟಕನ ರೆಪ್ರೆಸೆಂಟ್ ಮಾಡೋಕ್ಕೆ ಅಂತ ಹಾಕೊಳ್ಳೋದು ನಾವು. ಮೊದಲು ಹಿಂದಿಯವ್ರ ಹತ್ರ ಹೋಗೋಣ. ಎಲ್ಲೋ ಮುಂಬೈ, ಎಲ್ಲೋ ಬಾಂಬೆಯಿಂದ ಕರ್ನಾಟಕಕ್ಕೆ ಬರ್ತಾರೆ. ಎಲ್ರಿಗೂ ಹೇಳ್ತಾಯಿಲ್ಲ, ಕನ್ನಡದ ಬಗ್ಗೆ ಕೆಡ್ದಾಗ ಮಾತಾಡೋ ಲೋಫರ್ ನನ್ನ ಮಕ್ಕಳಿಗೆ ಹೇಳ್ತಾ ಇರೋದು ಇದು. ಎಲ್ಲೋ ನಿಮ್ಮ ಯಾವುದೋ ಒಂದು ಸ್ಟೇಟಿಂದ ಬರ್ತೀರಾ, ಅದೆಲ್ಲ ಮೆನ್ಷನ್ ಮಾಡೋಕ್ಕೋಗಲ್ಲ, ಒಟ್ಟು ನಾರ್ತ್ ಇಂಡಿಯಾ ಅಲ್ಲಿಂದ ಬರ್ತೀರಾ, ಬಾಯಲ್ಲಿ ವಿಮಲ್ ಹಾಕೊಂಡು ಬರ್ತೀರಾ ಇಲ್ಲಿಗೆ, ಇಲ್ಲಿ ಒಗ್ದು ಇಲ್ಲಿ ನಮ್ಮ ಕರ್ನಾಟಕನ ಹಾಳು ಮಾಡ್ತೀರಾ. ಒಂದು ಏರಿಯಿಂದ ಇನ್ನೊಂದು ಏರಿಯಾಗೆ ಊಟ ಇಲ್ಲದೆ ನಾಯಿಗಳು ಹುಡ್ಕೊಂಡು ಹೋಗ್ತಾವಲ್ಲ ಊಟನ, ಹಂಗೆ ಅಲ್ಲಿಂದ ಕೆಲಸನ ಇಲ್ಲಿ ಹುಡ್ಕೊಂಡು ಬರ್ತೀರಾ, ವಲಸೆ ಬರ್ತೀರಾ, ನಾಯಿಗಳ ಥರ ವಲಸೆ ಬರ್ತೀರಾ. ಇಲ್ಲಿ ಬಂದಮೇಲೆ ನಾವೇ ಒಂದು ಕೆಲಸ ಕೊಡ್ತೀವಿ. ಆಯ್ತು, ಕೆಲಸ ನೀವೇ ತೊಗೊಂಡ್ರಿ ಅಂದ್ಕೊಳ್ರಪ್ಪ, ನಿಮ್ಮ ಟ್ಯಾಲೆಂಟು ಸ್ಕಿಲ್ಲು ಬದನೇಕಾಯಿ ಅದ್ರ ಮೇಲೆ ನೀವೇ ಕೆಲಸ ತೊಗೊಂಡ್ರಿ. ನಿಮ್ಗೆ ಉಳ್ಕೊಳ್ಳೋಕೆ ಜಾಗ ಕೊಡೋರು ಕನ್ನಡದವರು. ತಿನ್ನೋ ಊಟ, ನೀವು ಇರೋಷ್ಟು ದಿನ ಊಟ ತಿಂತಿರಲ್ಲ, ಅದು ಕರ್ನಾಟಕದ್ದು. ಆಮೇಲೆ ನೀವು ಉಳ್ಕೋತಿರಲ್ಲ ಜಾಗ, ಅದು ಕರ್ನಾಟಕದವ್ರದ್ದೇ, ಆಯಿತಾ. ಆಮೇಲೆ ನೀವು ಓಡಾಡ್ತಿರಲ್ಲ ಟ್ರಾನ್ಸ್ಪೋರ್ಟು, ಬಸ್ಸು ಆಟೋ ಅವೆಲ್ಲ ಓಡಾಡ್ತಿರಲ್ಲ, ಕ್ಯಾಬ್ ಓಡಿಸೋರು ಅವರೆಲ್ಲ ಕರ್ನಾಟಕದವ್ರೆ, ಆಯಿತಾ. ಇಷ್ಟೆಲ್ಲ ಇದ್ಕೊಂಡು ನೀವು ಕರ್ನಾಟಕದಲ್ಲಿ ಇದ್ಕೊಂಡು ಕರ್ನಾಟಕದ ಸವಲತ್ತು, ಕರ್ನಾಟಕದ ಫೆಸಿಲಿಟೀಸ್ನೆಲ್ಲ ಯೂಸ್ ಮಾಡಿಕೊಂಡು ಕನ್ನಡಕ್ಕೆ ನೀವು ಅವಮಾನ ಮಾಡ್ತಿರಲ್ಲ. ಅಲ್ಲ, ಅದೇ ನಿಮ್ಮ ಭಾಷೆ ಬಗ್ಗೆ ಯಾರಾದ್ರು ಕೆಡ್ದಾಗ ಮಾತಾಡ್ಬಿಟ್ರೆ ಆತ ಓತಾ ಕ್ಯಾರೇ ಮಾತಾಡ್ ಚೋದ್ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಮಾತಾಡ್ತೀರಾ. ನಾವು ನಿಮ್ಗೆ ಆ ಥರ ಒಂದು ಮಾತು ಬೈಯಲ್ಲ. ನಾವು ಅಷ್ಟೊಂದು ಕೆಡ್ದಾಗೆಲ್ಲ ನಿಮ್ಮ ಬಗ್ಗೆ ಮಾತಾಡೋಲ್ಲ. ನಾವು ಹೇಳೋದು ಇಷ್ಟೇ, ನೀವು ಕರ್ನಾಟಕದಲ್ಲಿದ್ದೀರಾ, ಬೇಸಿಕ್ ಕಮ್ಯುನಿಕೇಷನ್ಗೆ ಆದರೂ ನಮ್ಮ ಲ್ಯಾಂಗ್ವೇಜ್ನ ನೀವು ಕಲೀಲೇಬೇಕು, ಆಪ್ಷನ್ ಇಲ್ಲ. ಈಗ ಕರ್ನಾಟಕದಲ್ಲಿ ಎಲ್ರಿಗೂ ಹಿಂದಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವೇನೋ ಹಿಂದೀಲಿ ಆತ ಓತಾ ಸೋತಾ ಅಂತ ಹೇಳ್ತೀರಾ ಗೊತ್ತಾ. ಹಂಗೆ ಹೇಳ್ಬೇಕಾದ್ರೆ ಕೆಲವ್ರಿಗೆ ಅರ್ಥ ಆಗೋಲ್ಲ ಹಿಂದಿ. ಅಂಥವ್ರು ಏನಂತಾರೆ, ನಮ್ಗೆ ಅರ್ಥ ಆಗೋಲ್ಲ, ಕನ್ನಡದಲ್ಲಿ ಹೇಳಿ ಅಂತಾರೆ. ನೀವು ಅದಕ್ಕೂ ತಿಕ್ಕಾಗಂಚಲಿ ಮಾಡ್ಕೊಂಡು ನಾವು ಕನ್ನಡ ಕಲಿಯೋಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಮಾತಾಡ್ತೀರ. ಅವೆಲ್ಲ ಬಿಟ್ಬಿಡಿ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಇದ್ದೀರಾ ನೀವು, ಕರ್ನಾಟಕದಲ್ಲಿ ಇರೋರು ಕನ್ನಡ ಕಲಿಬೇಕು. ಈಗ ನಾವು ನಿಮ್ಮ ಮುಂಬೈಗೆ ಬಂದಾಗ ಇರೋ ಹಿಂದಿ ಕಲಿತೀವಿ. ಬೇಸಿಕ್ ಕಮ್ಯುನಿಕೇಷನ್ಗೆ ಸ್ವಲ್ಪ ಆದರೂ ಏನಾದ್ರು ಒಂದು ಬೇಸಿಕ್ ಏನಾದ್ರು ಬೇಕು ಅಂದರೆ ಅದಕ್ಕಾದ್ರೆ ನಾವು ಹಿಂದಿ ಕಲಿತೀವಿ ಚೂರಾದರೂ. ನೀವು ಅದೇ ಥರ ಕನ್ನಡ ಕಲಿ ಅಂದರೆ ಮುಂಡೆ ಮಕ್ಕಳ ಯಾಕೋ ನಿಮ್ಗೆ ಇಷ್ಟೊಂದು ಒಂಥರ ಈ ದುರಹಂಕಾರ. ನಿಮ್ಮ ಈ ದೌಲತ್ ಮಾತುಗಳು, ತಿಗಾಗಂಚಲಿ ಆ್ಯಟಿಟ್ಯೂಡ್ ಎಲ್ಲ ನಮ್ಮ ನಾಯಿ. ನೀವೇ ಹುಡ್ಕೊಂಬಂದಿರೋದು ಅನ್ನಕ್ಕೆ ನಾಯಿಗಳ. ನೀವು ಇಲ್ಲಿ ಅನ್ನಕ್ಕೆ ಹುಡ್ಕೊಂಬಂದಿದ್ದೀರಾ ಕೆಲಸಕ್ಕೆ, ದುಡಿಮೆ ಜೀವನಕ್ಕೆ ನೀವು ಇಲ್ಲಿ ಬಂದಿರೋದು ವಲಸೆ. ನಾವು ನಿಮ್ಮ ಇದಕ್ಕೆ ಬಂದಿರೋ ಜಾಗಕ್ಕೆ, ನೀವು ಇಲ್ಲಿಗೆ ಬಂದಿರೋದು ನಮ್ಮ ಜಾಗಕ್ಕೆ. ಅದು ಗೊತ್ತಿರಲಿ ಫಸ್ಟು. ಮಾತಿನ ಮೇಲೆ ನಿಗಾ ಇರಲಿ, ನಾಲಿಗೆ ಹಿಡಿತದಲ್ಲಿರಲಿ. ಮತ್ತೆ ನಿಮ್ಮ ಊರಿಗೆ ಒಡೆದು ಓಡ್ಸೋಕ್ಕೆ ನಮಗೂ ಮನಸ್ಸು ಬರೋಲ್ಲ. ಮತ್ತೆ ನಿಮ್ಮ ಊರಿಗೆ ಒಡೆದೋಡ್ಸೋಣ ಅಂದರೆ ಪಾಪ ಹೆಂಗೋ ನಾಯಿಗಳು ಬಂದವೆ, ಯಾಕೆ ಒಡೆದೋಡ್ಸೋಣ ಅಂತ ಅನಿಸ್ಬಿಡುತ್ತೆ, ಪಾಪ ಅನಿಸ್ಬಿಡುತ್ತೆ ಮತ್ತೆ ನಿಮ್ಮ ಊರಿಗೆ ಒಡೆದೋಡ್ಸೋಕ್ಕೆ. ಕನ್ನಡ ರಕ್ಷಣಾ ವೇದಿಕೆ ಇರೋದಕ್ಕೆ ನಮ್ಮ ಕನ್ನಡ ಇವತ್ತಿನವರೆಗೂ ಜೀವಂತವಾಗಿ ಉಳ್ಕೊಂಡಿರೋದು. ಇಲ್ಲಾಂದಿರೆ ನಮ್ಮ ಕನ್ನಡ ಮಾನ ಮರ್ಯಾದೆ ಯಾವಾಗಲೂ ಹರಾಜಾಗ್ಬಿಡೋದು, ಅದಂತೂ ಪಕ್ಕ. ಏನೇ ಒಂದು ಕನ್ನಡದ ಬಗ್ಗೆ ಒಂದು ಇಷ್ಟು ಬ್ಲ್ಯಾಕ್ ಮಾರ್ಕ್ ಕಂಡ್ರೂ ಹಂಗೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯವರು ಹಂಗೆ ಪಟ್ಟಂತ ಬಂದ್ಬಿಡ್ತಾರೆ ಕಾರ್ಯಕರ್ತರು. ಅವರು ಒಂದು ಇದ್ದರೆ ಸಾಕು, ನಿಮ್ಮ ಕಥೆದು ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನಮ್ಮೂರಲ್ಲಿ ಏನಿದ್ರು ನಮ್ಮ ಲ್ಯಾಂಗ್ವೇಜ್ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಈ ಕನ್ನಡ ಕಲಿಬೇಕಾ, ಕಲೀಲೇಬೇಕು, ಬೇರೆ ಆಪ್ಷನ್ ಇಲ್ಲ, ಕಲೀಲೇಬೇಕು. ಅದೊಂದೇ ಆಪ್ಷನ್ ನಿಮಗೆ. ಬೇಸಿಕ್ ಕಮ್ಯುನಿಕೇಷನ್ಗಾದರೂ ಕನ್ನಡ ಕಲೀಲೇಬೇಕಿನ್ನ. ಯಾವ ತಮಿಳ್ ಆ್ಯಕ್ಟ್ರ್ ಅಂತೆ, ಅವ್ರ ಹೆಸರು ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ, ವಯಸ್ಸಾಗ್ಬಿಟ್ಟಿದೆ ಪಾಪ, ಒಂದು 60 ಮೇಲೆ ಆಗ್ಬಿಟ್ಟಿದೆ, 65 ಮೇಲೆ ಆಗ್ಬಿಟ್ಟಿದೆ ಹಿಂಗೆ ಅಂತಂದರೆ. ತಮಿಳಿಂದ ಕನ್ನಡ ಹುಟ್ಟಿದಂತೆ, ಅದೇನೋ ಅವರೊಬ್ರಿಗೆ ಹಂಗೆ ಕನಸು ಬಿದ್ದಿತ್ತೇನೋ. ಈಗ ಕಾಂಟ್ರವರ್ಸಿಗೆ ಗುರಿಯಾಗಿರುವಂಥ ನಟ, ಅವ್ರ ಮೇಲೆ ಸಾಂಗ್ ಬೇರೆ ಇದೆ, ತಾತ ಬರ್ತಾರೆ ಬೆರಳಾಡಿಸಿ ಬಿಡ್ತಾರೆ. ಆ ತಾತ ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯವರು ತಾತನ ಬುಡಕ್ಕೆ ಬೆರಳಾಡ್ಸೋರೆ. ಯಾವ ರೀತಿ ಅದು ಇಂಪ್ಯಾಕ್ಟ್ ಆಗಿದೆ ಅಂದರೆ, ಅವಿನ ಯಾವುದೋ ಹೊಸ ಫಿಲಮ್ ಬರ್ತಿದೆಯಂತೆ, ಅದು ಕನ್ನಡದಲ್ಲಿ ರಿಲೀಸ್ ಆಗೋದೇ ಡೌಟು. ಪ್ಯಾನ್ ಇಂಡಿಯಾದಲ್ಲಿ ಕನ್ನಡನೇ ಅಳಿಸ್ಬಿಡ್ಬೇಕೀಗ ಅಷ್ಟೇ, ಇನ್ನು 4 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ಕೋಬೇಕು. ಆ ರೇಂಜ್ಗೆ ಇಂಪ್ಯಾಕ್ಟ್ ಮಾಡಿರೋದು ಆ ಬೆರಳಾಡ್ಸಿಕೆ. ಯಾವ ಭಾಷೆಯಿಂದನೂ ಉಟ್ಕೊಂಡಿಲ್ಲ, ಆಯಿತಾ. ಅವ್ರವ್ರ ಭಾಷೆ ಅವ್ರವ್ರಿಗೆ ಹೆಚ್ಚು. ಆಮೇಲೆ ನೀವು ಏನಾದರೂ ಇಲ್ಲಿ ನಿಮ್ಮ ಸ್ನೇಹಿತರೇ ಆಗಿರಲಿ, ನಿಮ್ಗೆ ಗೊತ್ತಿರೋರೇ ಆಗಿರಲಿ, ಏನಾದರೂ ಕನ್ನಡದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಏನೋ ಒಂದು ಆಡ್ಕೊಳ್ಳೋ ಥರನೇ ಮಾತಾಡಿದ್ರು ಅಂದ್ಕೊಳ್ಳಿ, ಅಪೋಸ್ ಮಾಡಿ, ಎಂತಕ್ಕೆ ಮಾತಾಡ್ತಾ ಇದೀಯ ನಮ್ಮ ಕನ್ನಡದ ಬಗ್ಗೆ,
ಬೈರಿ, ನಾವೇನು ಅವ್ರ ಜಾಗಕ್ಕೆ ಹೋಗಿಲ್ಲ, ಅವ್ರು ನಮ್ಮ ಜಾಗಕ್ಕೆ ಬಂದಿರೋದು, ನಮಗೆ ರೈಟ್ಸ್ ಇರೋದಿಲ್ಲಿ. ಈ ಆ್ಯಕ್ಟರ್ಗಳು ಯಾರ್ಯಾರು ಇರ್ತಾರೆ ಕನ್ನಡದ ಬಗ್ಗೆ ಕೆಟ್ಟದಾಗ ಮಾತಾಡೋರು, ಅದೇ ಈಗ ತಾತ ಮಾತಾಡಿದ್ನಲ್ಲ ಅದೇ ಥರ ಯಾರು ಕೆಟ್ಟದಾಗ ಮಾತಾಡೋರು ಇರ್ತಾರಲ್ಲ, ಅವ್ರಿಗೆಲ್ಲ ಹೇಳ್ತಾ ಇರೋದು ಇಷ್ಟೇ, ನಿಮ್ಮ ಫಿಲಮು ಕರ್ನಾಟಕದಲ್ಲಿ ರಿಲೀಸ್ ಆಗಬೇಕು ಅಂದರೆ ನೀವು ಕನ್ನಡಕ್ಕೆ ಋಣಿಯಾಗಿರಬೇಕು, ಕನ್ನಡ ಭಾಷೆಗೆ ರೆಸ್ಪೆಕ್ಟ್ ಕೊಡಬೇಕು, ಆಯಿತಾ? ನಾನು ಹೇಳಿದ ವಿಷಯ ನಿಮಗೇನೋ ಸರಿ ಅಂತ ಅನಿಸಿದರೆ ಈ ವಿಡಿಯೋನ ಶೇರ್ ಮಾಡಿ, ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.